ಹಾ ಮತ್ತೆ ಏನ್ ಪ್ರಾಬ್ಲಮ್ ಬ್ರೋ? ಇದೇ ಗ್ಯಾಸ್ ಪ್ರಾಬ್ಲಮ್. ಗ್ಯಾಸ್ ಪ್ರಾಬ್ಲಮ್. ಈಗ ಅಭಿ ಅಭಿ. ಹಾ, ಆಟೋ ಡ್ರೈವರ ನೀವು? ಯಾವ ಊರು ನಿಮ್ದು? ಮಂಡ್ಯ. ಮಂಡ್ಯದರ? ಮಂಡ್ಯದವು? ಪಾಂಡವಪುರ. ಪಾಂಡವಪುರದವರು. ಬೆಂಗಳೂರಲ್ಲಿ ಆಟೋ ಓಡಿಸ್ತೀರಿ, ಮಂಡ್ಯದಲ್ಲಿಲ್ಲ. ಹಾ, ಈಗ ಹೆಂಗೆ ಎಷ್ಟು ಎಲ್ಲಿ ಆಟೋ ಎಲ್ಲೂ ಸಿಗ್ತಲ್ಲ ನಿಮ್ಗೆ ಗ್ಯಾಸು? ಎಲ್ಲೂ ಸಿಗ್ತಿಲ್ಲ, ಹಿಂಗೆ ಕ್ಯೂ ಗಟ್ಟಲೆ ನಿಂತ್ಕೋಬೇಕು. ಹಿಂಗೆ ಕ್ಯೂ ಗಟ್ಟಲೆ ನಿಂತ್ಕೊಂಡ್ರು. ಈಗ ಎಷ್ಟು ಗಂಟೆ ಬಂದ್ರಿ ಬೆಳಗ್ಗೆ? ಇವಾಗ ಒಂದು ಹಾಫ್ ಅನ್ ಅವರ್ ಆಯ್ತು. ಹಾಫ್ ಅನ್ ಅವರ್ ಆಯ್ತು. ಈಗ ಮುಂಚೆ ಎಷ್ಟಕ್ಕಿತ್ತು ರೇಟು? ಮುಂಚೆ 60. ಎಷ್ಟಿದಾವೆ ಇ ಎಮ್ ಐ? ಇನ್ನೂ 4 ಮಂತ್ ಇದೆ. ಇನ್ನೂ 4 ಕಂತಿದೆ. ಮದುವೆ ಆಗಿದೆಯಾ? ಇಲ್ಲ. ಅಬ್ಬಾ, ಬಚಾವಾಗಿದೆಯಾ? ಇಲ್ಲಿ ಇವಾಗ್ಲೇನೆ ಏನು ಕಷ್ಟ, ಈ ಕಷ್ಟಕ್ಕೆ ಅದರಲ್ಲಿ ಇನ್ನ ಈ ಟೈಮಲ್ಲಂತೂ ಮದುವೆ ಮಾಡ್ಕೊಂಡು ತುಂಬಾ ಪ್ರಾಬ್ಲಮ್. ಅವ್ರು ಹೇಳ್ತಾರೆ ಕೇಳಿ ಮದುವೆ ಆಗಿರೋ ಕಥೆ ಹೆಂಗೆ ಅಂತ. ಇಲ್ಲಿ ಬಂದ್ರೆ ಗ್ಯಾಸ್ ಪ್ರಾಬ್ಲಮ್, ಮನೆಗೆ ಹೋದ್ರೆ ಹೆಂಡತಿ ಪ್ರಾಬ್ಲಮ್, ಇದೇ ಆಗೋಗ್ಬಿಡುತ್ತೆ ಜೀವನ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಹೋಗಿಬೇಕು ಸರ್, ಜನಗಳೆಲ್ಲ ಸೇರ್ಕೊಂಡು. ಏನು ಹೋಗಿದ್ರು ಅಷ್ಟೇ, ಸರ್ಕಾರ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಎಷ್ಟು ನಿಮಗೆ ಏಜು? 30 ಮದುವೆ ಏಜು. ಹಾ, ಹಿಂಗೆ ಪಾಪ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾರೆ, ಎಂಥದವನ್ನ ಮಾಡ್ತಾರೆ. ಓದಿದ್ದೀರಾ? ಹೌದು, SLC ಓದಿದ್ರಿ ಅಷ್ಟೇ. ಮನೇಲಿ ಆಸ್ತಿ ಜಮೀನು ಏನಿಲ್ಲ ಸರ್, ಇದೆ. ಬಟ್ ಅವೆಲ್ಲ ಮನೆ ಕಡೆ ಪ್ರಾಬ್ಲಮ್ಗಳಿದ್ದು ಅದನ್ನ ಮಾಡಕ್ ಆಗ್ತಿಲ್ಲ ಅಷ್ಟೇ. ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಅಪ್ಪ ಇಲ್ಲ, ಅಮ್ಮ ಮಾತ್ರ. ಅಮ್ಮನೂ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರಾ? ಏನ್ ರೂಮ್ ಮಾಡ್ಕೊಂಡಿದ್ದೀರಾ? ನೋಡಿ, ಇದು ನಮ್ಮ ಅಭಿ ಸಮಸ್ಯೆ. ಹಾ, ಊರಲ್ಲಿದ್ರೆ ಪ್ರಾಬ್ಲಮ್, ಅದೇನು ಸಂಪಾದನೆ ಇಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಿಗೆ ಬಂದ್ರೆ ಅಲ್ಲಿ ಇನ್ನೊಂಥರ ಪ್ರಾಬ್ಲಮ್. ಅವರು ಸಂಬಳ ನಂಬ್ಕೊಂಡು ಏನು ಕುದ್ಲಕ್ಕಾಗಲ್ವಲ್ಲ, ಅದೇ ಆಟೋ ಓಡಿಸ್ಕೊಂಡು ನಾವು ಜೀವನ ಮಾಡ್ಸಮ್ಮ ಅಂದ್ರೆ ಇವಾಗ ಹಿಂಗೆ ಪ್ರಾಬ್ಲಮ್. 105 ರೂಪಾಯಿ, ಎಲ್ಲರೂ ಪರಲ್ಲ 105 ರೂಪಾಯಿ. ಗೋ ಗ್ಯಾಸ್ ಎಲ್ಲ 120. ಇನ್ನೊಂದು ಸೂರ್ಯ ಬಂಕ್ ಇದೆ ಸ್ಯಾಟಲೈಟ್ ಹತ್ರ, ಅಲ್ಲಿ 150 ರೂಪಾಯಿ ಹೇಳ್ತಾರೆ. 150 ರೂಪಾಯಿ ಎಲ್ಲ ಕೊಟ್ಟು ಹಾಕ್ಬಿಟ್ಟು ನಾವು ಎಲ್ಲಿ ಜೀವನ ಮಾಡೋದು? ಈ ತಿಂಗಳು EMI ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟು ಪ್ರಾಬ್ಲಮ್. ಹಿಂಗೆ ಸಂಪಾದನೆ ಮಾಡೋದು ತಂದು ಹಿಂಗೆ ಕ್ಯೂ ಗಟ್ಟಲೆ ನಿಂತ್ಕೊಂಡು ಇದೇ ಗ್ಯಾಸ್ ಸುರಿಯೋದು. ಮತ್ತೆ ಏನ್ ಸರ್, ಏನ್ ನಿಮ್ಮ ಹೆಸರು? ದೇವರಾಜ್ ಅಂತ. ದೇವರಾಜ್, ಯಾವ ಊರು? ನಾವು ಇದೇ ಊರು ಸರ್. ಇದೇ ಊರು? ಬೆಂಗಳೂರೇ? ಹಾ, ಏನ್ ನಿಮ್ ಪ್ರಾಬ್ಲಮ್? ಏನ್ ಸರ್ ಪ್ರಾಬ್ಲಮ್? ಅದೇ ಪ್ರಾಬ್ಲಮ್. ಗ್ಯಾಸ್ದೇ ಪ್ರಾಬ್ಲಮ್. ಸರ್ಕಾರ ಏನಾದ್ರೂ ಸ್ವಲ್ಪ ಹೆಚ್ಕೊಳ್ಬೇಕು. ಆಟೋದವ್ರು. ನಿಮ್ದು? ನಮ್ದು EMI ಇನ್ನೂ ಒಂದು 8 ತಿಂಗಳು. ತಿಂಗಳು 8,500 ಕಟ್ತದೆ. 8,500 ಕಟ್ತಾರೆ ದೇವರಾಜ್ ಅವರು. ತಿಂಗಳಿಗೆ 8,500 EMI ಕಟ್ತಾರೆ. ಅವ್ರಿಗೆ ಯಾವುದೇ ರೀತಿ ಯೋಜನೆಗಳಿಲ್ಲ. ದುಡಿಮೆ ಕಡಿಮೆ ಇದಾವ. ರೇಟ್ಗಳು ಒಂದೊಂದ್ ಜಾಗದಲ್ಲಿ ಒಂದೊಂದ್ ರೇಟ್ ಇದಾವ. ಒಂದೊಂದ್ ರೇಟು 90 ರೂಪಾಯಿ ಇದೆ, 100 ರೂಪಾಯಿ ಇದೆ, 110 ರೂಪಾಯಿ ಇದೆ, 120 ರೂಪಾಯಿ ಇದೆ. ಆ ತರ ಮಾಡ್ಕೊಂಡಿದ್ದಾರೆ. ಹೆಂಗ್ ದುಡಿತಿದ್ರಿ ನೀವು ದಿನಕ್ಕೆ? ದೇವ್ರು ಕೊಡ್ತಾವನೆ, ಅವ್ನ ಎಷ್ಟು ಕೊಡ್ತಾವನೆ ಅಷ್ಟೇ. ದೇವ್ರು ಕೊಡ್ತಾನ, ಪರಮಾತ್ಮ ಎಷ್ಟು ಕೊಡ್ತಾವನೆ ಅಷ್ಟರಲ್ಲಿ ಸಂತೋಷ ಆಗಿದ್ದೀವಿ ಅಷ್ಟೇ. ಅಷ್ಟೇ. ಈಗ ಗ್ಯಾಸ್ ಇಲ್ಲ. ಎಷ್ಟಿದೆ ನಿಮ್ದು EMI ಕಟ್ಟೋದಕ್ಕೆ? EMI ಕಟ್ಟಬೇಕಾ? EMI ಏನಿಲ್ಲ. ಬೇರೆ ಏನಾದ್ರು EMI ಇದೆಯಾ? ಬೇರೆ ಅಂದ್ರೆ ಫೈನಾನ್ಸ್ ಇದಾವ. ಫೈನಾನ್ಸ್ 60,000 ಮಾಡಿದಿರಿ? 60,000 ಮಾಡಿದ್ದಾರೆ. ಮಕ್ಕಳಿದ್ದಾರೆ? ಏನ್ ಮಾಡ್ತಾರೆ? 2 ಹೆಣ್ಮಕ್ಳು ಇದಾರೆ. ಏನ್ ಮಾಡ್ತಾರೆ ಅವರು? ಒಬ್ಳಿಗೆ ನಿನ್ನೆ ಮದ್ವೆ ಮಾಡಿದೆ. ಮದುವೆ ಮಾಡ್ಬಿಟ್ರಿ? ದೇವ್ರದೇನು ಬೇಡ, ಓದಿಸಿದ್ದೀನಿ. SLC ಅಂತ ಓದಿಸಿದ್ದೀನಿ. ಸಾಕು, ಎಷ್ಟಿದೆ ದುಡ್ಕೊಂಡು ಸಾಕು. ಆಯ್ತು, ಹೊರಡಿ. ಏನ್ ಸಾಹೇಬ್ರ ಹೆಸರು ನಿಮ್ದು? ರಾಮನಾಥ್ ಶೆಟ್ಟಿ. ರಾಮನಾಥ್ ಶೆಟ್ಟಿ. ಯಾವ ಊರು? ಬೆಂಗಳೂರು ಎಲ್ಚನಹಳ್ಳಿ. ಹೆಂಗ್ ನಡೀತೈತೆ ಜೀವನ ಆಟೋ ಡ್ರೈವರ್ಸ್ಗಳದು? ಇಲ್ಲ, ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ಏನ್ ಮಾಡ್ತದೆ? ಅಲ್ಲಿ ಯುದ್ಧ ಆದ್ರೆ ಏನು ಮಾಡಕ್ಕಾಗಲ್ಲ. ಯುದ್ಧ ನಿಲ್ಸ್ಬೋದಲ್ಲ? ನಿಲ್ಸ್ಬೋದು. ಭಾರತ ಸರ್ಕಾರ ನಿಲ್ಸ್ಬೋದು. ಮೋದಿ ಸಾಹೇಬ್ರು ನಿಲ್ಸಿದ್ರೆ ಪರವಾಗಿಲ್ಲ. ಸಾಹೇಬ್ರು ನಿಲ್ಸಿದ್ರೆ ಪರವಾಗಿಲ್ಲ. ಎಷ್ಟಿದೆ ರೇಟು ಗ್ಯಾಸು? 190, 105. ಒಂದೊಂದ್ ಕಡೆ ಒಂದೊಂದ್ ತರ. EMI ಎಷ್ಟಿದೆ ಕಟ್ಟಕ್ ನಿಮ್ಗೆ? 5,830. ಮಕ್ಳೇನ್ ಮಾಡ್ತಾರೆ? ಮಕ್ಕಳು ಇಲ್ಲ, ಒಬ್ಬನ ದೂರ ಇದ್ದಾನೆ. ನಾವು ನಮ್ಮ ನೀವು ನಿಮ್ಮ ಹೆಂಡತಿ ಇಷ್ಟೇ? ನಿಮ್ಗೊಬ್ಬ ಮಗ ಇದ್ದ, ಅವ್ನು ನಿಮ್ಮನ್ನ ಬಿಟ್ಟು ಹೋಗಿದ್ದಾನೆ? ಇಲ್ಲ, ಇದ್ದಾನೆ. ಎಲ್ಲಿದ್ದಾರೆ? ಬೇರೆ ಕಡೆ ಇದ್ದಾನೆ. ನಿಮ್ ಜೊತೆ ಇಲ್ಲ? ಅವ್ರೇನ್ ಕೆಲಸ ಮಾಡೋದು? ಅವನು ಫುಡ್ ಡೆಲಿವರಿಗೆ ಹೋಗ್ತಾನೆ. ತಂದೆ ತಾಯಿ ಜೊತೆ ಮಕ್ಳು ಇರ್ಬೇಕ್ರಿ, ಅವಾಗ್ಲೇ ದುಡಿಮೆ. ನಮಸ್ಕಾರ ಸರ್, ಹೇಳಿ. ನಮಸ್ಕಾರ. ಗ್ಯಾಸ್ ಇಲ್ದಿರೆ ಬೆಳಿಗ್ಗೆಯಿಂದ ಊಟ ಇಲ್ಲ, ನೀರಿಲ್ಲ ಸರ್. 5 ಗಂಟೆಗೆ ಬಂದು ಕ್ಯೂವಲ್ಲಿ ಹಾಕಿರೋದು. ತುಂಬಾ ಕಷ್ಟ ಸರ್. ತುಂಬಾ ಕಷ್ಟ ಆಗಿದೆ ಸರ್. ನಮ್ಗೆ ಕಷ್ಟ ಸುಖ ಕೇಳೋರು ಯಾರು ಇಲ್ಲ ನಮ್ಗೆ. ನೋಡೋ ಗ್ಯಾಸ್ ಹಾಕ್ರೆ ಊಟ ಇಲ್ದ್ರೆ ಇಲ್ಲ ಸರ್. ಇಲ್ಲ ಸ್ವಾಮಿ. ಏನ್ ಹೇಳ್ತೀರಾ ಸರ್ಕಾರಕ್ಕೆ ಸರ್? ಏನ್ ಮಾಡಿದಿರಾ ಸರ್? ಅವರು ನೋಡಿ ಅಲ್ಲಲ್ಲಿ ವಾರ್ ನಡೀತೈತೆ ಅದಂತ ಹೇಳ್ತಾರೆ. ಎಲ್ಲಿ ನೋಡಿದ್ರೆ ಸಿಗ್ತಾ ಇಲ್ಲ ಗ್ಯಾಸ್ಗಳು. ಒಂದ್ ಬಂಕಲ್ ಐತೈತೆ, ಒಂದೊಂದ್ ಬಂಕಲ್ ಇರಲ್ಲ. ನಮ್ಗೆ 70 ಸರ್. 70,000. ದೇವ್ರೆ, ಹೆಂಗ್ ದುಡಿತಿರ್ರಿ? ಮಕ್ಳೇನ್ ಮಾಡ್ತಾರೆ? ಅದೆಲ್ಲ ತುಂಬಾ ದೊಡ್ಡ ಕತೆ ಸರ್. ನೋಡಿ, ಇದು ದೊಡ್ಡ ಕತೆ ಆಟೋ ಡ್ರೈವರ್ಸ್ಗಳದು. ಸರ್ಕಾರ ಆಟೋ ಡ್ರೈವರ್ಗಳಿಗೆ ಯಾವ ಯೋಜನೆ ತರಲೇ ಇಲ್ಲ.
ಗೃಹಲಕ್ಷ್ಮಿ ತಗೊಬಂದ್ರಿ, ಹೆಣ್ಮಕ್ಳಿಗೆ ತಗೊಬಂದ್ರಿ. ನೋಡಿ ಕ್ಯೂ ಹೆಂಗಿದೆ, ಬಹಳ ದೊಡ್ಡ ಮಟ್ಟದಲ್ಲಿ ಕ್ಯೂ ಇದೆ ಈಗ. ಬೈ ನಮಸ್ಕಾರ. ಭಾईजान क्या नाम? अब्बास। अब्बास, शाबाश। बोलिए सर। और बोलिए सर। दो घंटा लाइन लगा के इधर पूछने वाला कोई नहीं है। कोई 105 बोलता है, कोई गैस नहीं है, कोई 120 बोलता है, 150 150 बोलता है। ಹೋಗಿ. ನಮಸ್ಕಾರ ಸರ್. ಎಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರೆ ಇರೋ ಗ್ಯಾಸ್ ಖಾಲಿ ಆಗುತ್ತೋ ಅನ್ನೋ ಚಿಂತೆ ಪಾಪ ನಿಮ್ಗೆ. ಏನ್ ಮಾಡೋಣ ಸರ್? ಏನ್ ನಿಮ್ಮ ಹೆಸರು? ನಾಗರಾಜು. ನಾಗರಾಜ್. ಯಾವ ಏರಿಯಾ? ಹನುಮಂತ ನಗರ. ಹನುಮಂತ ನಗರ. ಏನ್ ನಿಮ್ ಪ್ರಾಬ್ಲಮ್? ಗ್ಯಾಸ್ ಪ್ರಾಬ್ಲಮ್. ಗ್ಯಾಸ್ ಟ್ರಬಲ್ ಫುಲ್. ಹೌದು. ಅಲ್ಲಿಂದ 1.5 ಕಿಲೋಮೀಟರ್ ನುಕೊಂಬಂದಿ ಗಾಡಿ ನಾವು. ಇವಾಗೇನ್ ಮಾಡೋಣ? 1 ಕಿಲೋಮೀಟರ್ ರೌಂಡ್ ಹಾಕಂಗ್ ರೌಂಡು. ಯಾಕೆ ಬೇರೆ ಎಲ್ಲೂ ಸಿಗ್ತಾ ಇಲ್ವಾ? ಚಾನಲ್ಪೇಟೆ ಫುಲ್ ರಸ್ಸು. ಅದು 4 ಕಿಲೋಮೀಟರ್ ನಿಂತ್ಕೊಬೇಕು. 4 ಕಿಲೋಮೀಟರ್ ಕ್ಯೂ ಚಾನಲ್ಪೇಟೆಯಲ್ಲಿ. ಚಾಮರಾಜಪೇಟೆಯಲ್ಲಿ. ಒಂದು ರೌಂಡ್ ಹೊಡಿಬೇಕು ಅಲ್ಲಿ. ಒಂದು ರೌಂಡ್ ಹೊಡಿಬೇಕು. ಅಯ್ಯೋ, ಸರ್ಕಸ್ ಮಾಡ್ಬೇಕು. ಆಟೋ ಡ್ರೈವರ್ ಸರ್ಕಸ್. ಅಲ್ಲ, ದೇವ್ರ ಸರ್ಕಸ್ ಮಾಡ್ತೀವ, ದೇವ್ರನ್ನ ಹಂಗಾತದೆ ವಾತಾವರಣ. ಆಟೋ ಡ್ರೈವರ್ಗಳು ದುಡಿಮೆ ಬಿಟ್ಬಿಟ್ಟು ಸರ್ಕಸ್ ಮಾಡೋ ಪರಿಸ್ಥಿತಿ ಬಂದಿದೆ. ನೋಡಿ ಹೆಂಗಿದೆ ನೋಡಿ ವಾತಾವರಣ. ಏನ್ ಮಾಡಕ ಸರ್, ನೀವು ಕನ್ನಡ ಅಂತ ಬಂದಾಗ ಮೊದಲಿಗೆ ಓಡ್ ಬರೋದೇ ನೀವು. ಹೌದು. ಆಯ್ತಾ? ಹೆಣ್ಮಕ್ಳು ರಕ್ಷಣೆ, ಇಲ್ಲೇನೋ ಗಲಾಟೆ ಆಗ್ತಿದೆ ಅಂದಾಗ ಓಡ್ ಬರೋರು ನೀವು, ಒಗ್ಗಟ್ಟನ್ನು ತೋರಿಸೋರು ನೀವು. ಆದ್ರೆ ನಿಮ್ಗೆ ಸರ್ಕಾರ ಏನು ಮಾಡ್ಕೊಡಲ್ವಲ್ಲ, ಯಾಕೆ ಅಂದ್ರೆ ಅವನೇನ್ ಸರ್ಕಾರ ಮಾಡ್ತಾನೋ ನಮ್ಗೆ ಗೊತ್ತಿಲ್ಲ ಸರ್. ಅವ್ನು ದುಡ್ಡು ಮಾಡ್ತಾನಷ್ಟೇ, ಸಿದ್ದರಾಮಯ್ಯ ದುಡ್ಡು ಮಾಡ್ತಾನಷ್ಟೇ, ಅದ್ ಬಿಟ್ರೆ ಏನಿಲ್ಲ. ಇವತ್ತಿನ ದಿವಸ ಆಟೋ ಡ್ರೈವರು ಈ ಗತಿಗೆ ಬರ್ಬೇಕಂತೇಳಿದ್ರೆ ಸರ್ಕಾರ ಕರೆಕ್ಟ್ ಆಗಿ ಇದ್ಬಿಟ್ಟಿದ್ರೆ ನಾವೇನಕ್ಕೆ ಹಿಂಗ್ ಮಾಡ್ತಾ ಇದ್ದೀವಿ? ನೀವು ನಮ್ಮನ್ನ ಕೇಳ್ತಾ ಇರ್ಲಿಲ್ಲ, ನಾವು ನಿಮ್ಮ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಈ ತರ ಗಂಟೆಗಟ್ಲೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಕೂಡ ನಮ್ಗೇನ್ ಅನುಕೂಲ ಇದೆ? ಅಲ್ವಾಗ ನಿಂತ್ಕೊಂಡ್ಬಿಟ್ರೆ ನಿಮಗ್ ತಾನೇ ಮಾಡ್ತೀವಿ, ನಿಮ್ಗೆ ಎಲ್ಲ ಮಾಡ್ತಾ ಇದೀವಿ ಅಂತ ಎಲ್ಲ ಕೇಳ್ತಾರೆ. ನಮ್ಗೇನ್ ನಡೀತಾ ಇದೆ? ಅದೇ ಗಂಟೆಗಟ್ಲೆ ನಿಂತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಹಂಗಿಂಗ್ ಅಂತ ಬಿಟ್ಟು ಇವರು ಹಾಕೋದು 500 ರೂಪಾಯಿ ಗ್ಯಾಸು, 300 ರೂಪಾಯಿ ಗ್ಯಾಸು, ಒಂದು ಫುಲ್ ಟ್ಯಾಂಕ್ ಹಾಕೋದಿಲ್ಲ. ಅವಾಗ ನಮ್ಗೇನ್ ಅನ್ಸ್ತದೆ? ಹೆಂಡತಿ ಮಕ್ಕಳನ್ನ ಸಾಕೋದ ಇಲ್ಲ ಗಂಟೆಯಲ್ಲಿ ನಿಂತ್ಕೊಳ್ಳೋದ? ಆಮೇಲೆ ತಿರ್ಗಾ ಹೋಗದಂದ್ರೆ ಬೀದಿಯಲ್ಲಿ ಒಂದು ನರ್ಪಿಳೆ ಇರಲ್ಲ, ಈ ಬಿಸಿಲಲ್ಲಿ ಯಾರು ಬರಲ್ಲ ಅನ್ನೋದ್ರಲ್ಲಿ ನಾವೇನ್ ಮಾಡೋ ಸರ್? 10 ರೂಪಾಯಿ ಹೆಚ್ಚಿಗೆ ಕೊಡಿ ಅಂತ ಹೇಳಿದ್ರೆ ಯಾಕೆ ಕೊಡ್ಬೇಕು ಅಂತ ಕೇಳ್ತಾರೆ. ಈ ಸರ್ಕಾರ ಹೋಗಿ ಕೇಳಕ್ಕಾಗುತ್ತಾ ನಾವು? ಸರ್ಕಾರ ಹತ್ರ ನಿಂತ್ಕೊಂಡು ಮಾತಾಡಕ್ಕಾಗುತ್ತಾ ನಾವು? ಏನಂತ ಮಾತಾಡೋದು? ಇಲ್ಲಿ ಇವ್ರು ಇಲ್ಲಿ ಎಲ್ಲಿ ಸರ್ ಟೈಮ್ ಸಿಗುತ್ತೆ ನಮ್ಗೆ? ಇಲ್ಲಿ ಬಂದು ಕ್ಯೂವಲ್ಲಿ ನಿಂತ್ಕೊಂತೀವಿ. ನೋಡಿ ಎಷ್ಟು ಜನ ನಿಂತಿದ್ದಾರೆ. ಒಂದು ರೌಂಡು ಅಮ್ಮಮ್ಮ ಅಂದ್ರೆ 2 ಅವರ್ ಅಂತ ನಿಂತಿದ್ದಾರೆ. ಒಬ್ಬ ಆಟೋ ಡ್ರೈವರ್ಗೆ 2 ಅವರ್ಗೆ ಏನ್ ಸಂಪಾದನೆ ಎಲ್ಲಿಂದ ಬರುತ್ತೆ? ಏನ್ ಮಾಡ್ತೀರಿ ನಾವು? ಶ್ರೀನಿವಾಸ್ ಹೆಂಗಿದೆ ನಿಮ್ಮ ಶ್ರೀನಿವಾಸ್? ಏನ್ ಕಷ್ಟನೇ ಸ್ವಾಮಿ, ಏನ್ ಮಾಡೋದು? ನೋಡಿ ಒಂದೊಂದ್ಸಲಿ ನಿಲ್ಸಿದ್ರೆ 6 ಅವರ್ 7 ಅವರ್ ಆಗತ್ತೆ. ಏನ್ ಮಾಡಕ್ಕಾಗತ್ತೆ? ನಾವು ಸಾಲ ಮಾಡಿ ಗಾಡಿಗಳು ಹಾಕಿರ್ತೀವಿ. ಏನು ಗಾಡಿಲಿ ಹಾಕೊಂಡ್ಬಿಟ್ಟು ಈ ತರ ತೊಂದರೆ ಬರ್ತಾ ಐತೆ. ಗೌರ್ಮೆಂಟ್ ಏನ್ ಮಾಡ್ತಾ ಇತ್ತೋ ನಮಗ್ ಗೊತ್ತಿಲ್ಲ. ಏನ್ ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೇನು ಹೇಳೋದು? ಅವರು ಮಾಡ್ತವ್ರೆ, ಇಲ್ಲಂದಲ್ಲ. ಇದ್ರೇನು ಎಷ್ಟು ತೊಂದರೆ ಆಗ್ತೈತೆ ಅದೊಂಚೂರು ನೋಡ್ಬೇಕಲ್ಲ. ಏನ್ ಸರ್